ಆಗ್ಬೋದು, ನಾನು ಕೊಟ್ಟಿರೋ ಪಾಠ ಅವ್ರಿಗೆ ಅರ್ಥ ಆಗ್ಬೇಕು ಅನ್ನೋದೊಂದು ಅವ್ರ ಭಾವನೆ ಇದೆಲ್ಲ ನಮ್ಗೆ ಭಾಳ ಇಡಿಸ್ಬಿಡ್ತು. ಯಾಕಂದ್ರೆ ಅವರಾಗಿ ಪ್ರೀತಿ ವಿಶ್ವಾಸ ಅಷ್ಟೊಂದು ಗುರು ಶಿಷ್ಯರ ಸಂಬಂಧ ಭಾಳ ನಮಗೆ ನೆನಪು ಪ್ರಿಯ ಒಳ್ಳೆ ಚೆನ್ನಾಗಿ ಅನಿಸ್ತೈತಿ. ಹಂಗೆ ನಾವು ಮಾತಾಡಿ ಎಷ್ಟೊಂದು ನಾನು ಪದವಿ ಪೂರ್ವ ಶಿಕ್ಷಣ ರೂಪಾಣಿಯಲ್ಲಿ ಮುಗಿಸಿದೆ. ಅದಾದಮೇಲೆ ನಾನು ಡಿಗ್ರಿನ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ರಾಯಚೂರಲ್ಲಿ BS ಅಗ್ರಿಕಲ್ಚರ್ ಕಂಪ್ಲೀಟ್ ಮಾಡಿದೆ. ಸೊ ನಾನೀಗ ಪ್ರೆಸೆಂಟಾಗಿ ಪ್ರೈವೇಟ್ ಕಂಪ್ನಿಯಲ್ಲಿ ಒಂದು ಸೀಡ್ಸ್ ಕಂಪ್ನಿಯಲ್ಲಿ ರೀಸನಲ್ ಮ್ಯಾನೇಜರ್ ಆಗಿ ಸ್ಟೇಟ್ ಇನ್ಚಾರ್ಜ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೆನಪುಗಳು ಅಂದರೆ ನಮಗೆ ಬಾಲ್ಯದಲ್ಲಿ ನಮ್ಮ ಈಶ್ವರಪ್ಪ ಮಾಸ್ಟರು ನಮಗೆ ದೇಶಭಕ್ತಿ ಬಗ್ಗೆ ಸೊ ಭಾಳ ಪ್ರೋತ್ಸಾಹ ಕೊಡ್ತಾ ಇದ್ರು. ಅವರ ಸ್ಪೀಚಲ್ಲಿ ಭಾಳ ಪ್ರಭಾವಿತ ಆಗ್ತಾ ಇದ್ವಿ. ಅದನ್ನು ನಾನು ಇವತ್ತು ನೆನೆಸ್ಕೊಂತ ಇದ್ದೆ ನಮ್ಮ ಫ್ರೆಂಡ್ಸ್ ಜೊತೆ. ಆಮೇಲೆ ನಮ್ಮ ವಿಜ್ಞಾನ ಪ್ರಕಾಶ್ ಟೀಚರ್ ನಿಜವಾಗ್ಲೂ ಅದು ಯೂನಿವರ್ಸಿಟಿ ನೆನಪಿಗೆ ನನಗೆ ಅವ್ರ ಕ್ಲಾಸ್ ತಗೊಳ್ತಾ ಇದ್ದಿದ್ದು. ಸೊ ಇವೆಲ್ಲ ನಮ್ಮ ಬಾಲ್ಯ ನೆನಪುಗಳನ್ನ ನಾವು ಇವತ್ತು ನೆನಪು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು ನಮ್ಮ ಫ್ರೆಂಡ್ಸ್ಗೆ ಮತ್ತು ನಮ್ಮ ಈ ಗುರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ಶರಣಾರ್ಥಿಗಳನ್ನು ತಿಳಿಸುತ್ತಾ ನಾವು ಈ ಚಿಂತೇರಿ ಶಾಲೆಯಲ್ಲಿ 5, 6 ಮತ್ತು 7ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ನಾವು ಬಾವಲಿಯಿಂದ ಬರ್ತಾ ಇದ್ವಿ. ಅಲ್ಲಿಂದ ಬರೋದು ನಡ್ಕೊಂಡು ಹೋಗ್ಬೇಕು. ನಮ್ಮ ಸದಸ್ಯರು ಮಾಸ್ಟರು ಯಾಕೆ ಏನು ಅಂತ ಕೇಳ್ಬಿಟ್ರೆ ಅವ್ರು ಪ್ರೋತ್ಸಾಹ ನಿಮಗೆ ಬೀಸ್ಬಿಡ ನಾವೆಲ್ಲರೂ ಹೋಗಿ ಒಳಗೆ ಕುತ್ಕೊಂಡ್ಬಿಡ್ತಿದ್ವಿ. ಆ ಒಂದು ಆಗಿನ ಕಠಿಣ ಶಿಸ್ತಿನ ಒಂದು ಶಿಕ್ಷಣವೇ ನಮಗೆ ಈಗ ದಾರಿದೀಪವಾಗಿದೆ. ಅವರ ಮಾರ್ಗದರ್ಶನ ತುಂಬ ನಮ್ಮೆಲ್ಲರಿಗೂ ಸಹಕಾರಿಯಾಗಿದೆ. ಇದೇ ರೀತಿಯಾಗಿ ನಮ್ಮ ಪ್ರಾಥಮಿಕ ಶಿಕ್ಷಕರ ಸವಿನೆನಪು ಸವಿಲಿಕ್ಕೆ ಈ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಮತ್ತೆ ಏನು ಹೇಳಬೇಕಪ್ಪ ಅಂದರೆ ಇವರ ಮಾರ್ಗದರ್ಶನದಿಂದಲೇ ನಾವು ಚೆನ್ನಾಗಿ ಓದಿ ಈಗ ಪ್ರಸ್ತುತ ಅಗರಬೊಮ್ಮನಿ ತಾಲೂಕು ಹಂಸಾಗರದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೆ. ಮೊದಲಿಗೆ ನಾನು ಸಿನ್ನೂರು ತಾಲೂಕಿನಲ್ಲಿ ಶಿಕ್ಷಕನಾಗಿ ಆಯ್ಕೆಯಾದಾಗ ಅಷ್ಟೊಂದು ದೂರ ಹೋಗಿ ಆ ಒಂದು ರಣಬಿಸಿಲಿನಲ್ಲಿ ಶಿಕ್ಷಕ ವೃತ್ತಿಯನ್ನು ಯಾವ ರೀತಿ ಮಾಡಬೇಕಪ್ಪ ಅಂತ ಯೋಚನೆ ಬಂದ್ಬಿಟ್ಟು ಅದೇ ಅಲ್ಲಿ ಆ ಒಂದು ಶಿಕ್ಷಣ ಈ ಪ್ರಾಥಮಿಕ ಶಾಲಾ ಶಿಕ್ಷಣದ ಒಂದು ಮಾರ್ಗದರ್ಶನ ನಾವೆಲ್ಲ ನೆನಪು ಮಾಡ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತೊಂದು ಸಲ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ನೆನಪುಗಳನ್ನ ಹೇಳ್ಬೇಕಂದ್ರೆ ನಾನು ಇವತ್ತು ಈ ಶಿಕ್ಷಕರಿಗೆ ಯಾಕೆ ಬಂದೆ ಅಂತ ಹೇಳಲಿಕ್ಕೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ನಿಮ್ಗೆ ನೆನಪಿದೇನೋ ಆಸ್ಪತ್ರೆಯಿಂದ ವಿಸಿಟ್ ಮಾಡೋದು ವಿಜಯ್ ಡಾಕ್ಟರ್ ಅಂತ ಯಾರೋ ಇದ್ರು. ಎಲ್ಲರನ್ನೂ ಹೆಲ್ತ್ ಚೆಕಪ್ ಆದ್ಮೇಲೆ ಕೇಳ್ಕೊಂತ ಬರೋದು ನೀನೇನಂತೆ ಯಾರು ಓದ್ಬಿಡೋಣ ಅಂತಂದ್ರೆ ಅಂತ ಹೇಳಿ ಅವಾಗೆಲ್ಲ ನಾನು ಡಾಕ್ಟರ್ ಆಗ್ತೀನಿ ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತಿದ್ದೆ ಎಲ್ಲರೂ. ಹಾಗೆ ಹೇಳ್ಬೇಕು ಡಾಕ್ಟರ್ ಆಗ್ತೀನಿ ಅಂತ ಅವಾಗ ಅಂದ್ಕೊಂಡಿದ್ದೆ. ಅದಾದಮೇಲೆ ನಮ್ಮ ಗುರುಗಳು ಚೇಂಜ್ ಆಗ್ತಾ ಹೋಗೋದು. ನೆಕ್ಸ್ಟ್ ಆಮೇಲೆ ಏನಾದ್ರು 7th ಆ ಥರ ಎಲ್ಲ ಬಂದಾಗ 3rd 4th ಇದರಲ್ಲಿ ಕ್ಲಾಸಲ್ಲಿ ಗೌರಿ ತ್ರಿವೇಣಿ ಅಂತ ಡಿಸೀಸ್ ಫೇಮಸ್ ಇದ್ರು. ಹೆಲಿಕಾಪ್ಟರ್ ಬಂದರು ಅದೆಲ್ಲ ಉದ್ಘಾಟನೆ ಮಾಡಿದ್ರು. ಅವರೆಲ್ಲ ನೋಡಿದಾಗ ನಾನು ಬಿಸಿ ಹೋಗಪ್ಪ ಅಂತ ಹಾಕಿದ್ವಿ. ಯಾವ್ದಾದ್ರು ಫಿಲಮ್ಗಳು ನೋಡಿದಾಗ ಮಹಾರಾಷ್ಟ್ರ ಡಿಸ್ಟ್ರಿಬ್ಯೂಷನ್ ಅಂತ ಫೈಟಿಂಗ್ ಮಾಡ್ತಾರೆ ನೋಡಿದಾಗ ಪೊಲೀಸ್ ಅವರು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹಾಗೆ ನಮ್ಮ ಗುರಿಗಳು ಚೇಂಜ್ ಆಗ್ತಾ ಹೋಗ್ತಾ ಇದ್ವು. ಕಾನ್ಸ್ಟೆಂಟ್ ಆಗಿದ್ದಿಲ್ಲ. ನಾನು ಏನಾಗಬೇಕು ಅನ್ನೋದು ಗುರಿ ಕೊನೆವರೆಗೂ ಇದ್ದಿಲ್ಲ. ನಂದು 10th ಶಿಕ್ಷಣ ಆದಮೇಲೆ ನನಗೂ ನಮ್ಮ ತಂದೆಯವರಿಗೂ ಸ್ವಲ್ಪ ಕ್ಲಾಶ್ ಆಗಿದೆ. ನಾನು ಏನಾದರೂ ಮಾಡ್ತೀನಿ, ನಾನು ಸ್ವಲ್ಪ ಮನೇಲಿ ಎಲ್ಲರಿಗೂ ವಾತಾವರಣ ಜಾಸ್ತಿ ಆ ಹಂತದಲ್ಲಿ ಏಜ್ ಆಗಿರುತ್ತೆ, ಎಲ್ಲರಿಗೂ ತಿರುಗುಳ ಜಾಸ್ತಿ. ನಾನು ಒಬ್ಬರಿಗೆ ಏನಾದಾಗ ಇದು ನಾನು ಎಲ್ಲರಿಗೂ ಮಾಡ್ತೀನಿ ಆರ್ಟ್ಸ್ ಮಾಡಿ ಅಂತ ಅಂದರೆ ಆವಾಗ ನನಗೆ ಈಗೂ ವೇಷ ಅಂತ ನೆನಪಿದೆ. ನಾಡ ಫ್ರೆಂಡ್ ನನ್ನ ಕರೆದ್ರು, ಏನೋ ಕಲಿಸಿದ್ದೆ ಡಾಕ್ಟರ್ ನಿಂತಿದ್ದೆ ಈಗೆಲ್ಲ ಲಾಯರ್ ಆಗ್ತೀನಿ ಅಂತ ಚೇಂಜ್ ಮಾಡ್ತೀನಿ ಅಂತಂದ್ರು. ಅಷ್ಟು ಮಾಡಿದ್ರು. ಎಲ್ಲ ಸರ್ ನಾನು ಎಲ್ಲರಿಗೂ ಓದ್ತೀನಿ, ಎಲ್ಲರೂ ಆಗ್ತೀನಿ, ಎಲ್ಲರಿಗೂ ಓದಿ ಎಲ್ಲರೂ ಆಗಕ್ಕಾಗಲ್ಲ. ನೀನು ಎಲ್ಲರೂ ಓದಿ ಎಲ್ಲರೂ ಆಗ್ಬೇಕಂದ್ರೆ ಟೀಚರ್ ಆಗು,
ಮಾಡ್ತಿದ್ರು. ನನ್ನ ಹಂತಗಳನ್ನ ನನ್ನ ಜೀವನದಲ್ಲಿ ಹೋಗ್ಕೊಂಡು ಅನುಭವಿಸ್ತಾ ಇದ್ದೀನಿ. ಮಕ್ಕಳ ಜೊತೆಗೆ ಖೋಖೋ ಆಡೋದಿರ್ಬೋದು, ಮಕ್ಕಳ ಜೊತೆಗೆ ಎಕ್ಸರ್ಸೈಸ್ ಮಾಡೋದಿರ್ಬೋದು. ನನ್ನ ವೃತ್ತಿ ಜೀವನದಲ್ಲಿ ನಮ್ಮ ಸ್ಕೂಲಿಗೆ ನಂದು ಒಂದು ಲಾಯರ್ ಪ್ರೇಮರ ಇರೋದ್ರಿಂದ ಅಲ್ಲಿ ಯಾವಾಗ ಪಿ ಮಾಸ್ಟರ್, ನಮ್ಮ ಸ್ಕೂಲಿಗೆ ಪಿ ಮಾಸ್ಟರ್ ಇರಲ್ಲ. ಶನಿವಾರ ದಿನ ಮಾಸ್ ಪಿ ಮಾಡ್ಬೇಕಾದ್ರೆ ನನಗೆ ಸದಾ ಶಿವಕೃಷ್ಣದ್ದು ಕಾಶನ್ಸು ಅವನ್ನೆಲ್ಲ ನಾನು ಈಗ ಕಾಪಿ ಮಾಡ್ಕೊಂಡಿದ್ದೀನಿ. ಅವನ್ನೆಲ್ಲ ನೆನಪಾಗ್ತಾ ಇರುತ್ತೆ. ಅವೆಲ್ಲ ನನ್ನ ನೆನಪಿರುತ್ತೆ. ನನ್ನ ಶಾಲೆಯಲ್ಲಿ ನಾನು ಅತ್ಯುತ್ತಮವಾಗಿ ನಮಗೆ ಬೋಧನೆ ಮಾಡ್ತಾ ಇರುತ್ತೆ. ಸದಾ ಶಿವಕೃಷ್ಣದ್ದು ಸಿಟ್ಟಿಂಗ್ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಎರಡನೇ ಎಕ್ಸರ್ಸೈಸ್ ನಿಮಗೆ ನೆನಪಿರುತ್ತೆ. ಕುತ್ಕೊಂಡ್ಬಿಟ್ಟು ಎಲ್ಲರೂ ರೆಡಿ, ಸೆಕೆಂಡ್ ಎಕ್ಸರ್ಸೈಸ್ ಶುರು ಅಂತಂದರು ಕೌಂಟ್ ಮಾಡೋದು 1 2 ಅಂತ ಅಂದ ತಕ್ಷಣ ಎಲ್ಲರೂ ಬರ್ತಿದ್ವಿ. ಬಗ್ಗೆ ಗು 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 ಕಡೆ ಸೌಂಡ್ ಮಾಡ್ತಿದ್ವಿ. ಸರ್ ಹೇಳಿದ್ರೆ ಸೌಂಡ್ ಮಾಡ್ಬಿಟ್ಟಿರ್ತೀವಿ. ಅಲ್ಲಿ ಬೇರೆ ಹೋಗಿದ್ರು ಹೋಗೋದ್ರೆ ಗು 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 ಕಡೆ ಸೌಂಡ್ ಮಾಡ್ತಾ ಇರ್ತೀವಿ. ಸಗಳೆ ಒಂದ್ಸರಿ ವಾಸ್ ಮಾಡಿದ್ದೀವಿ ಅದಕ್ಕೆ. ನಾನು ನನ್ನ ಮಕ್ಕಳಿಗೆ ಎಕ್ಸರ್ಸೈಸ್ನೆಲ್ಲ ಮಾಡಿಸ್ಬೇಕಾದ್ರೆ ನನ್ನ ಈ ಥರ ಬರುತ್ತೆ. ಪ್ರತಿ ಸಲ ನನ್ನ ಮಕ್ಕಳು ಕೇಳ್ತಾರೆ, ಮಿಸ್ ಯಾಕೆ ಮಿಸ್ ಎಕ್ಸರ್ಸೈಸ್ ಮಾಡಿದ್ರೆ ತುಂಬ ರಿಲ್ಯಾಕ್ಸ್ ಆಗಲಿ ಅಂತ ಹಂಗೆ ಬಳಸ್ಬಿಡ್ತಿದ್ದ ನಗ್ತಾ ಇರ್ತಾರೆ ನಮ್ಮ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನನ್ನ ನೆಚ್ಚಿನ ಮುಖ್ಯಗುರುಗಳಾದಂತಹ ಜಿ ಪರಮೇಶ್ವರರವರೇ ಮತ್ತು ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ನನ್ನ ಎಲ್ಲ 98-99ನೇ ಸಾಲಿನ 7ನೇ ತರಗತಿ ವಿದ್ಯಾರ್ಥಿಗಳ ಸಮೂಹವೇ ಇಲ್ಲಿ ಇರುವುದರಿಂದ ಬಹಳಷ್ಟು ಖುಷಿಯಾಗುತ್ತೆ. ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಸಂಘಟನೆಯನ್ನು ಮಾಡಿ ತಮ್ಮೆಲ್ಲ ಮಿತ್ರರನ್ನು ಒಂದು ಕಡೆ ಕೂಡಿಸಿ ತಮ್ಮ ಎಲ್ಲ ಅಭಿವೃದ್ಧಿ ಪಥದಲ್ಲಿರುವಂಥ ವಿಚಾರಗಳನ್ನು ನೀವು ಹಂಚಿಕೆ ಮಾಡಿಕೊಂಡಿದ್ದಕ್ಕೆ ಮತ್ತು ನಿಮ್ಮ ಬೆಳವಣಿಗೆಯನ್ನು ನೋಡಿ ನಾವು ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ಬಹಳ ಖುಷಿ ಆಗುತ್ತೆ. ಮೊಟ್ಟ ಮೊದಲಾಗಿ ಎಲ್ಲ ವೇದಿಕೆ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆ. ಎರಡನೇದಾಗಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ತಾವು ಆಯೋಜನೆ ಮಾಡಿದ್ರಿ. ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಕಿವಿ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ನಮಗೆಲ್ಲ ಈ ಹಿಂದೆ ಮೇಷ್ಟ್ರುಗಳು ಅಂತ ಹೇಳಿ ಕರಿತಾ ಇದ್ದೀವಿ. ನೀವೆಲ್ಲ ನಾವು ಮೇಷ್ಟ್ರುಗಳಲ್ಲ. ಏನಿರ್ಬೋದು ಫೆಸಿಲಿಟೇಟರ್. ನಾವು ಗುರುಗಳಲ್ಲ, ಫೆಸಿಲಿಟೇಟರ್ ಅಂದರೆ ಅನುಕೂಲಿಸುವವರು. ನೀವು ತರಗತಿ ಕೋಣೆಯೊಳಗೆ ಬಂದಂಥ ಸಂದರ್ಭದಲ್ಲಿ ತಮಗೆ ಪಠ್ಯ ವಿಷಯಕ್ಕೆ ಮತ್ತು ಪಠ್ಯೇತರ ವಿಷಯಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಕೊಡಲಿಕ್ಕೆ ನಾವು ತಮ್ಮದೇ ಆದಂತಹ ಮಾರ್ಗದರ್ಶನವನ್ನು ತಮ್ಮೆಲ್ಲರಿಗೂ ನೀಡಿದ್ದೀವಿ. ಆ ಮಾರ್ಗದರ್ಶನವನ್ನು ತಾವು ಪಡ್ಕೊಂಡು ಜ್ಞಾನವನ್ನು ಕಟ್ಟಿಕೊಂಡು ಸರ್ಟಿಫಿಕೇಟ್ ಅನ್ನು ಮಾಡಿಕೊಂಡು ತಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ತಾವು ಇವತ್ತಿನ ದಿವಸ ತಾವು ಜೀವನವನ್ನು ಕಟ್ಟಿಕೊಂಡಿದ್ದೀರಿ. ಇದು ನಮ್ಮಿಂದ ಆಯಿತು ಅಂತ ಅಲ್ಲ, ನಮ್ಮ ಮಾರ್ಗದರ್ಶನದಿಂದ ತಮ್ಮ ಪರಿಶ್ರಮದಿಂದ ಆಯಿತು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಓಕೆ, ಕೊನೆಯದಾಗಿ ಮಾತಾಡಲಿಕ್ಕೆ ಬಹಳಷ್ಟು ಜನ ಶಿಕ್ಷಕರಿದ್ದಾರೆ. ಕೊನೆಯದಾಗಿ ತಾವೆಲ್ಲರೂ ಈ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಇರುವುದರಿಂದ ನಮಗೆ ಬಹಳ ಖುಷಿಯಾಯಿತು. ಈ ವೇದಿಕೆ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ 2 ಮಾತು. 7ನೇ ತರಗತಿಯ 98-99 ಸಾಲಿನ ಅಂದಿನ ಮಕ್ಕಳಿಂದ ಗುರುವಂದನ ಕಾರ್ಯಕ್ರಮ ಹಾಗೂ ಸ್ನೇಹ ಸಂಗ್ರಹಣೆ ಕಾರ್ಯಕ್ರಮದ ನಿಮಿತ್ತ ನಾವು ಉದ್ದೇಶಿಸ್ತೇವೆ. ಆದ್ದರಿಂದ ಒಂದೊಂದಾಗಿ ಕಾರ್ಯಕ್ರಮಗಳನ್ನು ಮುಗಿಸ್ತಾ ಬಂದಿದ್ದೇವೆ. ಮೊದಲ ಸಸಿಂಗದ ಕಾರ್ಯಕ್ರಮ ಆಯಿತು. ಆಮೇಲೆ ತಮ್ಮ ಅನಿಸಿಕೆಗಳನ್ನ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನ ಅಂದಿನ ವಿದ್ಯಾರ್ಥಿಗಳೇ
ಈಗ ಸ್ನೇಹ ಸಮ್ಮಿಲನ ಮತ್ತು ಅಭಿನಂದನಾ ಅಂದರೆ ಏನು? ಭಾಳ ವರ್ಷಗಳ ನಂತರ ನಾವು ನೀವು ಸಮಾಗಮ ಆಗ್ತಕ್ಕಂಥದ್ದು. ಆ ನಂತರ ಆ ಶಿಷ್ಯರ ಗುರುಗಳ ಹತ್ರ ಕಲ್ತಿರ್ತಾರೆ, ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು, ಕೃತಜ್ಞತಾಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಅಭಿನಂದನಾ ಕಾರ್ಯಕ್ರಮ. ನಿಜವಾಗ್ಲೂ ಕೂಡ ಭಾಳ ಖುಷಿ ಆಗ್ತದೆ. ಬೆಳಗಿನಿಂದ ಇದುವರೆಗೂ ನಾವು ಕುತ್ಕೊಳ್ಳೋಕೆ ಎಷ್ಟು ರಜೆ ಪಡ್ತೇವೆ. ನೀವು ಒಂದು ತಿಂಗಳು 1.5 ತಿಂಗಳಿಂದಲೂ ಕಷ್ಟಪಟ್ಟಿದ್ದೀರಿ. ನೀವು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಮಾಡಿದ್ದೀರಿ. ಈಗ ನಮ್ಮಿಂದ ಕಲಿತು ಹೋದಂಥ ವಿದ್ಯಾರ್ಥಿಗಳು ಹಲವಾರು ಹುದ್ದೆಗಳಲ್ಲಿ ಅನುಭವಿಸ್ತಾ ಇದ್ದಾರೆ, ಹಲವಾರು ಹುದ್ದೆಗಳಲ್ಲಿದ್ದಾರೆ. ನೀವು ಹುದ್ದೆಗಳಲ್ಲಿ ಹೋದ್ರೆ ಸಾಕು ನಮಗೆ ಎಷ್ಟೋ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಕಲಿತು ಹೋದಂಥ ಮಕ್ಕಳು ಒಳ್ಳೆ ಹುದ್ದೆಗಳಿದ್ದಾರೆ. ಅವ್ರು ಹೇಳಿದ್ರೆ ಪ್ರೊಫೆಸರ್ ಅವರು ನಾವು KSRTC ಡ್ರೈವರ್ ಇದೆ ಸರ್, ಮೇಷ್ಟ್ರು ಇದ್ದೀವಿ, PDO ಅದಾರ, ತಹಶೀಲ್ದಾರ್ ಅದಾರ, ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅದೇ ಸರ್, ನೀವು ಅಷ್ಟು ಮುಂದೆ ನಮ್ಮಿಂದ ಜ್ಞಾನ ಪಡ್ಕೊಂಡು ನೀವು ನಿಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳದೆ ಈ ಒಂದು ಶಿಕ್ಷಣದ ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶ. ತಾಯಿ ಗರ್ಭದಿಂದ ಮಗು ಹೊರ ಬಂದ ಮೇಲೆ ಮುದ್ದೆಯಾಗಿರ್ತದೆ. ಮೊದಲು ಅಪ್ಪ ಅಮ್ಮ ಅಂತಂದು ಕಲಿಸ್ತಕ್ಕಂಥದ್ದು ತಾಯಿ. ಆ ನಂತರ ನಮ್ಮ ತರಗತಿ ಬಂದಾಗ ನಾವು ಕಲಿಸ್ತಕ್ಕಂಥದ್ದು ಏನಂದ್ರೆ ಅವರಿಗೆ ಸಂಸ್ಕಾರ ಕೊಡೋದು, ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕಬೇಕು ಅನ್ನೋದನ್ನು ನಾವು ಹೇಳಿಕೊಡ್ತಕ್ಕಂಥದ್ದು ನಮ್ಮ ಕೆಲಸ. ತಾಯಿಯದೇ ಬೇರೆ ಕೆಲಸ, ನಮ್ಮದೇ ಬೇರೆ ಕೆಲಸ ಎನ್ನುವಂಥ ಮಾತನ್ನು ಹೇಳ್ತಾ ಒಂದು ಭಕ್ತಿಗೀತೆಯನ್ನು ಭಕ್ತಿಯಿಂದ ಬರ್ತೇವ ಮಲ್ಲಯ್ಯ ಹಿಡಿ ಬಿಡಬೇಡ ಕೈಯ, ಭಕ್ತಿಯಿಂದ ಬರ್ತೇವ ಮಲ್ಲಯ್ಯ, ಭಕ್ತಿಯಿಂದ ಬರ್ತೇವ ಮಲ್ಲಯ್ಯ ಹಿಡಿ ಬಿಡಬೇಡ ಕೈಯ, ಭಕ್ತಿಯಿಂದ ಬರ್ತೇವ ಮಲ್ಲಯ್ಯ. ಸಂಸಾರ ಎಂಬುದು ಸಾಗರ ಹೊಳೆಯ, ಅದ್ರಾಗ ಇರುವುದು ಬಾಳ ಬೆರಿಯ, ಮೈಯ ತುಂಬ ಮಾಡುತ್ತವ ಗಾಯ, ಕಾಪಾಡುತ್ತದೆ ಕಂಡ್ರಿ ಮಲ್ಲಯ್ಯ. ತೋರಸಪ್ಪ ನಿನ್ನ ಜಯ, ತೋರಸಪ್ಪ ನಿನ್ನ ಜಯ, ನಡ್ಕೊಂತ ಬರ್ತೀನಿ ಬಿಟ್ಟ ಮನೆಯ, ಭಕ್ತಿಯಿಂದ ಬರ್ತೇವ ಮಲ್ಲಯ್ಯ ಹಿಡಿ ಬಿಡಬೇಡ ಕೈಯ, ಭಕ್ತಿಯಿಂದ ಬರ್ತೇವ ಮಲ್ಲಯ್ಯ. ಮಾನವ ಜನ್ಮಕ್ಕೆ ಬಂದದ ಕೊನೆಯ, ಮಣ್ಣಗ ಹೋಗುದು ಮಣ್ಣಿನ ಕಾಯ, ದುಷ್ಟ ನದಿ ಕಡೆ ಒಡಿಸ್ಬೇಡವಾಯ, ನಿಷ್ಠುರ ನುಡಿಸೋ ನಮ ಶಿವಯ. ಸ್ವಚ್ಛ ಇರಬೇಕು ಕತ್ತಿ ಕೈಯ, ಸ್ವಚ್ಛ ಇರಬೇಕು ಕತ್ತಿ ಕೈಯ, ಅಕ್ಕ ತಂಗಿ ಎಂದು ತಿಳ್ಕೊಂಡ ನಡಿಯ, ಭಕ್ತಿಯಿಂದ ಬರ್ತೇವ ಮಲ್ಲಯ್ಯ ಹಿಡಿ ಬೇಡ ಕೈಯ, ಭಕ್ತಿಯಿಂದ ಬರ್ತೇವ ಮಲ್ಲಯ್ಯ. ಗುಡ್ಡಗವರ ಏರುವುದು ಬೆರೆಯ, ಹೆಗಲ ಮೇಲೆ ಕಂಬಿ ಮಲ್ಲಯ್ಯ, ಮಹಾತ್ಮ ಮಲ್ಲಯ್ಯ ಮನದಾಗ ನೆನೆಯ, ಕಷ್ಟ ಬಯಲಾದವ ಮಾಯ. ಯಾವತ್ತಲ್ದಾಗ ಬರ್ತನ ಮಲ್ಲಯ್ಯ, ಯಾವತ್ತಲ್ದಾಗ ಬರ್ತನ ಮಲ್ಲಯ್ಯ, ನಡ್ಕೊತ ಹೋಗುವಾಗ ಮಾಡಬೇಡ ನ್ಯಾಯ, ಭಕ್ತಿಯಿಂದ ಬರ್ತೇವ ಮಲ್ಲಯ್ಯ ಹಿಡಿ ಬೇಡ ಕೈಯ, ಭಕ್ತಿಯಿಂದ ಬರ್ತೇವ ಮಲ್ಲಯ್ಯ. ಕೆಟ್ಟ ಗುಣಕ ಕೊಡಬೇಕು ಬರಿಯ, ಪತಳಗಂಗ ಮೈಯ ತೊಳೆಯ, ಮಡಿ ಉಡಿಯಿಂದ ಭಕ್ತಿನ ನಡಿಯ, ಬೆಳೆದ ಮಡಿ ಉಡಿಯಿಂದ ಭಕ್ತಿನ ನಡಿಯ, ಬೆಳೆದ ಹೊರಗಡೆ ಕೊಡ್ತಾನ ಒಡೆಯ, ಬೆಳೆದ ಹೊರಗಡೆ ಕೊಡ್ತಾನ ನಡಿಯ, ಯೋಗಾದಿಯ ಮಾತು ಹೋಗೋಣ ನಡಿಯ,
ಇದು ಪೂರ್ವಜನರ ಮುಂದೆ ಇದ್ದರೆ ಮಾತ್ರ ಇದು ವೃತ್ತಿ ಬರ್ತೀವಿ. ಇದಕ್ಕೆ ಯಾವ್ಯಾವ ವೃತ್ತಿ ಹೋಗ್ತೀವಿ ನಾವು. ವೃತ್ತಿ ಹಲವಾರು ನಾವು ಬೇರೆ ಇರ್ಬೋದು, ಕೃಷಿ ಇರ್ಬೋದು, ಬೇಕಾದಿರ್ಬೋದು. ಆ ವೃತ್ತಿಗೆ ಕೆಟ್ಟಲ್ಲ. ಈ ಶಿಕ್ಷಣ ವೃತ್ತಿ ಐತಲ್ಲ, ಇದು ಬಹಳ ಪವಿತ್ರವಾದ ವೃತ್ತಿ. ಈ ವೃತ್ತಿಗೆ ಕೊಡ್ತಕ್ಕಂಥ ಗೌರವ ಬಹಳ ಪವಿತ್ರವಾದದ್ದು. ಈ ಭಾವನೆ ಇದ್ದಲ್ಲ, ನಿಮ್ಮ ಭಾವನೆ ಬಹಳ ಸಂಪೂರ್ಣವಾಗಿರ್ತಕ್ಕಂಥ ಭಾವನೆ. ಇದು ನಿಮ್ಮ ಭಾವನೆ ಅನ್ನೋದು ಪೂರ್ವಜನ್ಮದ ಒಂದು ಸಂಬಂಧ ಇರ್ತದೆ. ಈ ಪೂರ್ವಜನ್ಮ ಸಂಬಂಧದಲ್ಲಿ ಮಾತ್ರ ಈ ಭಾವನೆ ಇರ್ತದೆ. ಈ ನಮ್ಮ ನಾಟಿಗೆ ಸುಮ್ಮನೆ ಇಲ್ಲಿ ಮಾಡಿದ್ರು, ಈ 2 ವರ್ಷದಿಂದ ಮೆಂಟೈನ್ ಮಾಡಿದ್ದು, ಈ ಮಾಡಿದ್ರು ಅನ್ನೋದು ಇದು ನಮ್ಮ ಪುಣ್ಯ, ನಿಮ್ಮ ಅದೃಷ್ಟ, ನಮ್ಮ ಪುಣ್ಯ. ಆದ್ದರಿಂದ ಈ ಗೌರವ ಸಿಗ್ತದೆ. ಈ ಗೌರವ ಎಲ್ಲ ಸಿಗೋದನ್ನ ಕೇಳಿದೆ. ಇದು ನಮ್ಮ ಪುಣ್ಯ. ಈ ವೃತ್ತಿ ಬಾಂಧವರಿಗೆಲ್ಲ ನನ್ನ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತು. ಪರಮೇಶ್ವರ್ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಎಲ್ಲ ವೃತ್ತಿ ಬಾಂಧವರೇ ಹಾಗೂ ನೆಚ್ಚಿನ ನನ್ನ ಶಿಷ್ಯರಿದ್ದಾರೆ. ಈ ದಿನ ನೀವು ದೇಶ ಸಮ್ಮೇಳನ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದೆಲ್ಲ ತುಂಬಾ ಸಂತೋಷ ಆಗ್ತಾ ಇದೆ ನನಗೆ. ಇವತ್ತಿನ ಕ್ಷಣವನ್ನು ನಾನು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ಯಾಕಂದ್ರೆ ಪ್ರೌಢಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಮಾತ್ರ ಈ ಗುರುವಂದನಾ ಕಾರ್ಯಕ್ರಮಗಳನ್ನ ಯಥೇಚ್ಛವಾಗಿ ವಿದ್ಯಾರ್ಥಿಗಳು ಮಾಡ್ತಕ್ಕಂಥದ್ದನ್ನ ನಾನು ನೋಡಿದ್ದೀನಿ. ಆದರೆ ಇದು ಇವತ್ತು ನೀವು ಏನು ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸೇರಿ ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥದ್ದು ನನಗೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಈ ಕ್ಷಣವನ್ನು ನಾನು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ. ನಾವೆಲ್ಲ ಗುರುಗಳು ಕೂಡ ನಾವು ಮಾತಾಡ್ಕೊಂಡ್ವಿ. ಎಷ್ಟೊಂದು ಶ್ರಮವನ್ನ ಹಾಕಿಬಿಟ್ಟು ಈ ವಿದ್ಯಾರ್ಥಿಗಳೆಲ್ಲ ಸೇರಿ ಎಲ್ಲೆಲ್ಲಿಂದಲೋ ಬಂದ್ಬಿಟ್ಟು, ಯಾಕಂದ್ರೆ ಈಗ ನೀವೆಲ್ಲರೂ ಕೂಡ ಕುಟುಂಬಸ್ಥರಾಗಿ ನಿಮ್ಮ ತನು ಮನ ಧನವನ್ನ ಅರ್ಪಿಸಿಬಿಟ್ಟು ಇವತ್ತು ಎಲ್ಲರೂ ಸೇರಿಬಿಟ್ಟು ಸ್ನೇಹದಿಂದ ಒಳ್ಳೆ ಬಾಂಧವ್ಯದಿಂದ ಸೇರಿಬಿಟ್ಟು ನಮ್ಮೆಲ್ಲರಿಗೂ ಕೂಡ ನೀವು ಇವತ್ತು ವಂದನೆಗಳನ್ನು ಅರ್ಪಿಸಿರ್ತಕ್ಕಂಥದ್ದನ್ನು ನೋಡಿದ್ರೆ ಈ ಕ್ಷಣವನ್ನು ನಾವು ಯಾವತ್ತೂ ಕೂಡ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾವು ಯಾರು ಕೂಡ ಇವತ್ತು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಪ್ರೀತಿ, ವಿಶ್ವಾಸ ಮತ್ತು ನಮ್ಮ ಒಂದು ತ್ಯಾಗದ ಗುಣವನ್ನ ನಾವು ಇಷ್ಟಪಡ್ತೇವೆ. ಅದನ್ನು ಬಿಟ್ಟರೆ ಬೇರೆ ಯಾವುದು ಇಷ್ಟಪಡಲ್ಲ. ಆಮೇಲೆ ನಮ್ಮ ಗುರುಗಳಿಗೆ ಒಂದು ಮನಸ್ಥಿತಿ ಏನಂದ್ರೆ ನಮ್ಮ ವಿದ್ಯಾರ್ಥಿಗಳು ಏನಾಗಿದ್ದಾರೆ ಅದು ನಮ್ಮ ಕಲೆ ಕಲಿಸಿ ಏನ್ ಮಾಡ್ಲಿ ಮಕ್ಕಳು ನಾವು ಕೇಳಿದ್ರೆ ಅದನ್ನು ಫಸ್ಟ್ ನೀನೇನ್ ಮಾಡ್ತಾ ಇದೀಯಮ್ಮ, ನೀನೇನ್ ಮಾಡ್ತಾ ಇದೀಯ ಆ ವಿಚಾರವನ್ನ ಕೇಳಿದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ನಮ್ಮ ವಿದ್ಯಾರ್ಥಿಗಳ ಇಂಜಿನಿಯರ್, ಡಾಕ್ಟರ್, ಒಬ್ಬ ಪೊಲೀಸ್ನ ಎಷ್ಟು ವಿಲೇಜಕೊಂಡ ಎಷ್ಟು ಖುಷಿ ಪಡ್ತೀವಿ ಅಂದ್ರೆ ಅದರಂತ ನಾವು ಕೊಡುವಂತ ಖುಷಿನ ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಕೂಡ ಖುಷಿ ಪಡಲ್ಲ ಅಂತ ಹೇಳ್ತೀನಿ. ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಖುಷಿ ಅನಿಸುತ್ತೆ ನಮಗೆ. ಯಾಕಂದ್ರೆ ನಾವು ಕಲಿಸ್ತಿರ್ತಕ್ಕಂಥ ಒಂದು ಅಕ್ಷರನೇ ಕಲಿಸ್ತೀವಿ ನಾವು. ಗುರುಗಳೇ. ಯಾಕಂದ್ರೆ ನಮ್ಮ ಗುರುವಿನ ಬಲ ಇಲ್ಲ, ನಿಮಗೆ ಮುಂದೆ ಗುರಿ ಇಲ್ಲ ಅಂದ್ರೆ ನೀವು ಯಾವತ್ತೂ ಕೂಡ ಸಾಧನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆ ಗುರುಗಳ ಎಲ್ಲ ಆಶೀರ್ವಾದದಿಂದ ನೀವೆಲ್ಲರೂ ಕೂಡ ಇವತ್ತು ಒಂದು ಉನ್ನತ ಸ್ಥಾನಕ್ಕೆ ಬಂದಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ಗೃಹಿಣಿಯರಾದ್ರೂ ಕೂಡ ಪರವಾಗಿಲ್ಲ, ಇವತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೊತ್ತು ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲ ನೀವು ಕುತ್ಕೊಂಡಿದ್ದೀರಿ ಅಂತ ನಿಮ್ಮಂತ ತಾಳ್ಮೆ ನಮ್ಮ ಶಿಷ್ಯರಿಂದ ಯಾರಿಗೂ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಷ್ಟೊಂದು ಖುಷಿ ಆಗ್ತಾ ಇದೆ. ನಮ್ಮನ್ನೆಲ್ಲ ಇವತ್ತು ಸಂತೋಷ ಪಡಿಸೋದಕ್ಕೋಸ್ಕರ ನೀವೆಲ್ಲರೂ ಸೇರಿಬಿಟ್ಟು ನಮ್ಮ ಒಂದು ಖುಷಿಗೋಸ್ಕರ ನೀವೆಲ್ಲ ಸಮಯವನ್ನ ವ್ಯರ್ಥ ಮಾಡಿರೋದು ನೋಡ್ಬಿಟ್ರೆ ಇದಕ್ಕಿಂತ ಭಾಗ್ಯ ನಮಗೆ ಯಾವುದೂ ಇಲ್ಲ ಅಂತ ಇಷ್ಟಪಡ್ತೀನಿ. ಸಮಯವನ್ನ ಈ ರೀತಿ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಗಳಲ್ಲಿ ಏರ್ಪಡಿಸುವುದರ ಮುಖಾಂತರ ಎಲ್ಲರೂ ಒಗ್ಗಟ್ಟಾಗಿ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಎಲ್ಲರೂ ಒಗ್ಗಟ್ಟಾಗಿ ಇರಲಿ ಅಂತ ಹೇಳಿ ಇಷ್ಟಪಡ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಜೈ ಜಾಬ್ ಕೂಡ ಅವರು ಜಾಯಿನ್ ಮಾಡಿಕೊಂಡು ನಂತರ ಮುಖ್ಯಗಳು ಇರ್ತಕ್ಕಂಥ ಪರಮೇಶ್ವರ್ ಸರ್ ಅವರೇ ಹಾಗೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಗುರುಗಳೇ ಹಾಗೂ ನನ್ನ ಮುಂದಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಲ್ಲೇ ಮಾಡಲಿ ಎಲ್ಲ ವಿದ್ಯಾರ್ಥಿಗಳು ನಾನು ಇಂಥ ಹೆಸರು ಇಂಥ ಹೇಳ್ಕೊಂಡ ಜಾಬ್ ಆಗಿದ್ದೀನಿ ಅದು ನನಗೆ ಅಷ್ಟು ಖುಷಿ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಇದು ಗುರು ಪರಂಪರೆ ಅಂತಕ್ಕಂಥದ್ದು ಯಾವಾಗಲೂ ಇರಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ವೇದಗಳ ಕಾಲದಲ್ಲೂ ಕೂಡ ಗುರು ಪರಂಪರೆ ಅರಿಸ್ಟಾಟಲ್ ಮತ್ತು ಅಲೆಕ್ಸಾಂಡರ್ ಇಡೀ ವಿಶ್ವವನ್ನೇ ಗೆದ್ದಂತಹ ಮಹಾರಾಜ ಕ್ಷತ್ರಿಯ. ಅವ ಗುರುಗಳಿಗೆ ಎಲ್ಲ
ಹಿರಿಯರು ಚಿಕ್ಕವರು ಇದ್ದಾರೆ, ಇವರ ನಮಸ್ಕಾರ ಹೇಳ್ತಾ, ನಾನು ಗುರು ಶಿಷ್ಯರ ಸಂಬಂಧ ಹೇಗಿರುತ್ತೆ ಅಂದರೆ ನನ್ನ ಜೀವನದಲ್ಲಿ ಅನುಭವ ಬಂದಿರತಕ್ಕಂಥದ್ದು ಒಂದು ಘಟನೆ. ನಾನೀಗ 6 ತಿಂಗಳ ಹಿಂದೆ ಗುಲ್ಬರ್ಗಕ್ಕೆ ಸಿಗ್ತಾ ಇದ್ದೆ ನಾವು. ಅಲ್ಲಿ ನಾನು ಇಲ್ಲಿಂದ ಬಸ್ಸಿಗೆ ಹೋದೆ. ಗುಲ್ಬರ್ಗದಾಗ ಲಗೇಜ್ ಇರಿಸ್ಕೊಳಕತ್ತೀನಿ ನಾನು. ಡ್ರೈವರ್ ಕಡೆಯಿಂದ ಲಗೇಜ್ ನಂದು ಸ್ವಲ್ಪ ಕೊಡಪ್ಪ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಕ್ಕಾಗಿದೆ. ನನಗೆ ಗೊತ್ತಿದ್ದಂಗೆ ಬಂದು ನನ್ನ ಸ್ಟೂಡೆಂಟ್, ನನಗೆ ಗೊತ್ತಿಲ್ಲ ಅವರು ನನ್ನ ಸ್ಟೂಡೆಂಟ್ ಅಂತ ಬಡ ಬಡ ಬಂದು ನನ್ನ ಬಂದು ಯಾಕೆ ಹೋಗ್ಬೇಕಾಗ್ತದೆ, ನೀನು ಯಾರಪ್ಪ ನೀನು ನನ್ನ ಬ್ಯಾಗ್ ಯಾಕೆ ಸರ್ ಹೋಗ್ತೀಯ ಅಂತ ನಾನು ಅವ್ರಿಗೆ ಹೋಗ್ಬೇಕಾಗ್ತದೆ. ಬರೀ ಮಿಸ್ ನಾನು ನಿಮ್ಮ ಸ್ಟೂಡೆಂಟು ಅಂತ ಹೆಮ್ಮೆಯಿಂದ ಹೇಳ್ಕೊಂಡ. ನನಗೆ ಅವಾಗ ಹಿಂಗೆ ಬಂತು. ಇದು ಗುರು ಮತ್ತು ಶಿಷ್ಯಂದಿರ ಸಂಬಂಧ ಬೇರೆ ಯಾರು ಅಲ್ಲ, ಐದು ಕೊಟ್ಟೇಶ್ ಅಂತ ಡ್ರೈವರ್. ಅಲ್ಲಿ ಇಂಥ ಶಿಷ್ಯ ಸಿಕ್ಕಲ್ಲ ಅಂತ ಇಂಥ ನಮ್ಮ ಶಿಷ್ಯಂದರು ನಮ್ಮ ಬೇರೆಯಲ್ಲಿ ಮತ್ತು ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಆಮೇಲೆ ನಿಮಗೆ ಆದರ್ಶ ಜೀವನ ಸಿಗಲಿ ಮತ್ತು ಒಳ್ಳೆಯ ಜೀವನ ಸಿಗಲಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ವೇದಿಕೆ ಮೂಲಕ ಶುಭವನ್ನು ಹಾರೈಸ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸೋಕ್ಕೆ ಇಷ್ಟಪಡ್ತೇನೆ. ಎಲ್ಲ ಸಂಬಂಧವೇ ಇಂಥ ಕಾರ್ಯಕ್ರಮ ಆಯೋಜಿಸಿದ ನನ್ನ ಪ್ರಿಯ ವಿದ್ಯಾರ್ಥಿಗಳು, ಇಂಥ ಕಾರ್ಯಕ್ರಮ ಏರ್ಪಡಿಸುವುದನ್ನು ನೋಡಿದರೆ ನಿಮ್ಮೆಲ್ಲರ ಹೃದಯ ವೈಶಾಲ್ಯತೆ ಚಿತ್ರಣ ಗುರುಗಳನ್ನು ಗೌರವಿಸುವ ಹಾಗೂ ಸನ್ಮಾನಿಸುವ ನಿಮ್ಮ ಕಾರ್ಯಗಳಿಗೆ ದಿಕ್ಸೂಚಿಯಾಗಿದೆ. ಈಗ ನೀವುಗಳೆಲ್ಲ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ನಮಗೆ ಅತೀವ ಸಂತೋಷವನ್ನು ಉಂಟುಮಾಡಿದೆ. ನೀವುಗಳೆಲ್ಲ ನಿಮ್ಮ ಕರ್ತವ್ಯದಲ್ಲಿ ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕತೆ, ನಿಮ್ಮ ಪಾಲಿನ ಕರ್ತವ್ಯವನ್ನು ನಿರ್ವಹಿಸಿ ಉತ್ತಮ ಹೆಸರು ಪಡೆದುಕೊಳ್ಳಬೇಕೆಂದು ಈ ಶುಭ ಸಮಾರಂಭದಲ್ಲಿ ನಿಮ್ಮೆಲ್ಲರಿಂದ ಹಾರೈಸುತ್ತೇವೆ. ನಿರ್ವಹಿಸುತ್ತಲಿರುವ ನಿಮ್ಮ ತಂದೆ ತಾಯಿಗಳನ್ನು ನೋಡಿಕೊಂಡು ಉತ್ತಮ ಮಕ್ಕಳಾಗಿ, ಸಮಾಜಕ್ಕೆ ಒಳ್ಳೆಯ ನಾಗರಿಕರಾಗಿ, ನಿಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕಲಿಸಿ, ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸಿ. ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಕಲಿಸಿದ ನಮ್ಮನ್ನು ನೀವು ಈಗ ದೊಡ್ಡವರಾದ ಮೇಲೆ ನಮ್ಮನ್ನು ಮರೆಯದೆ ನಮಗೆ ಗೌರವ ನೀಡಿದ ನಿಮ್ಮೆಲ್ಲರಿಗೂ ನಾವು ನಿಮ್ಮೆಲ್ಲರಿಂದ ಹಾರೈಸುತ್ತೇವೆ. ಈ ಕಾರ್ಯಕ್ರಮ ನಿಮ್ಮ ಸಂಸ್ಕೃತಿ ಮತ್ತು ಸದಾಚಾರವನ್ನು ತೋರಿಸುತ್ತದೆ. ದೇವರು ನಿಮಗೆಲ್ಲ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಕಲ್ಪಿಸಲೆಂದು ನಿಮ್ಮೆಲ್ಲರನ್ನು ಹೃದಯ ತುಂಬಿ ಮತ್ತೊಮ್ಮೆ ಹಾರೈಸಿದೆ. ಒಂದು ಭವ್ಯವಾಣಿಯ ಮೂಲಕ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಏನಾದರಾಗಿ ಈ ಮೊದಲು ಅವರನ್ನು ಆಗಿರುತ್ತದೆ ಈ ಒಂದು ಗುರುವಂದನಾ ಕಾರ್ಯಕ್ರಮ ಮತ್ತು ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಹಾಗೆ ನಾನು ನಿಮಗೆ ಗುರುಗಳಲ್ಲ, ಆದರೂ ಕೂಡ ನಿಮ್ಮ ಶಾಲೆಯ ನಿಮ್ಮ ಹಾಗೆ ನಾನು ಕೂಡ ಹಳೆಯ ವಿದ್ಯಾರ್ಥಿ, ನಾನು ಭಾಗಿಯಾಗಿದ್ದೇನೆ. ನಿಮ್ಮ ಶಾಲೆಯ ನಾನು ಈಗ ಇರ್ತಕ್ಕಂಥ ಪ್ರಭಾರಿ ಪಟ್ವೆ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳಿದೆ. ಓಕೆ ಸರ್ ಅಂತ ಬಹಳ ಖುಷಿ ಕೊಟ್ಟರು. ಅದ್ರ ಜೊತೆಗೆ ಹೇಳ್ಬೇಕಂದ್ರೆ ಸಂಸ್ಕಾರ, ಈ ಒಂದು ನಮ್ಮ ಹಿರಿಯ ಗುರುಗಳಾಗಿರ್ತಕ್ಕಂಥ ಪರಮೇಶ್ವರ ಗುರುಗಳು ನಮಗೆ ಅಡ್ಮಿಷನ್ ಮಾಡಿಕೊಂಡ್ರು. ನೋಡ ನೀನು ಅಡ್ಮಿಷನ್ ಆಗಿಲ್ಲ, ಎಲ್ಲರೂ ಪಾಸ್ ಆಗಿ ಮುಂದ್ಕೋಗ ಸರ್, ನನ್ನ ಹೆಸರು ನೀ ಶಾಲೆಗೆ ಸೇರಿದಲ್ಲಿ ಅಂತ ಇದು ಅಂತ ಕರ್ಮ ನೋಡಿ ನಮ್ಮ ದೈವ. ಮತ್ತೆ ಪುನರಪಿ ಶಿಶುವಾದ ನಮ್ಮ ಲಕ್ಷ್ಮೀದೇವಿ ಅಡ್ಮಿಷನ್ ಆಗಿ ಬಂದು ಮತ್ತೆ ನೀನು ನೋಡ ಹಂಗೆ ಇಲ್ಲ ಅಂತ ಕಾಲ ಮುರಿದು ನಮ್ಮ ಪರೀಕ್ಷೆ ಹೊಡೆದಿವಿ ಅಂತ ಬಿಡಲಿಲ್ಲ. ಓದ್ಕೊಂತ ಬಂದ ಲಾಸ್ಟಿಗೆ ನಮ್ಮ SSLC ಓದ್ಬೇಕಾದ್ರೆ ಲಾಸ್ಟ್ ಕ್ಲಾಸ್ನಾಗ ನೋಡ ಲಾಸ್ಟ್ ಏನೈತೆ ಹೇಳಿ ಅಂದ್ರೆ ಮೇಟ್ಸ್ ಅಂತ ಏನು ಯೋಚನೆ ಮಾಡಲ್ಲ. ಆ ಮೇಟ್ನಾಗೆ ಅಮ್ಮ ದೊಡ್ಡ ಮಹಾನ್ ಗುರುಗಳಿಂದ ನೀವೆಲ್ಲ ವಿದ್ಯೆ ಕಲಿತು ಸಂಸ್ಕಾರ ಕಲ್ತೀರಿ ನೀವು. ಆ ಒಂದು ಸಂಸ್ಕಾರನೇ ಇವತ್ತು ಈ ಮಟ್ಟದ ಗುರುವಂದನಾ ಕಾರ್ಯಕ್ರಮದ ಗುರುಗಳ ಮೇಲೆ ಇರ್ತಕ್ಕಂಥ ನಿಮ್ಮೊಂದು ಭಕ್ತಿ ಅಂತ ಹೇಳ್ತಾರೆ. ಆ ಒಂದು ಸಂಸ್ಕಾರದಲ್ಲಿ ಇರ್ತಕ್ಕಂಥ ಕಾವತ್ತಕ್ಷರ ತಗೊಂಡ್ರಿ. ಈಗ ನೀವು ಸಂಸಾರದಲ್ಲಿ ದುಡ್ಡುಬಿಟ್ಟಿರಿ, ಅದರಲ್ಲಿ ಈಚಾಡೋದ್ರ ಮಧ್ಯೆ ಇಷ್ಟಕ್ಕಂತ ನೀವೆಲ್ಲರೂ ಒಟ್ಟುಗೂಡಿ ಹಳೆ ವಿದ್ಯಾರ್ಥಿಗಳೆಲ್ಲ ಒಮ್ಮತದಿಂದ ಒಂದು ಗ್ರೂಪ್ ಮಾಡಿಕೊಂಡು ನಾವು ಗುರುಗಳಿಗೆ ಮಾಡೋದನ್ನು ಪ್ರೈಮರಿ ಹಂತದಲ್ಲಿ ಎಲ್ಲ ನಮ್ಮ 4ನೇ ಶಾಲೆ ಒಳಗ 9 ಭಾಗವಾಗಿ ಮಾಡಿದ್ರು. 9 ಗುರುಗಳು ಇದ್ದನ್ನು ಮಾಡೋದಂತ ಗುರುವಂದನ ಮಾಡಿದ್ರು. ಆದ್ರೆ ನಾನು ಕೂಡ ಈ ಶಾಲೆಗೆ ಒಂದು 25 ವರ್ಷದ ಸರ್ವಿಸ್ ಕಳೆದೆ. ನಮ್ಮ ಗುರುಗಳು 21 ವರ್ಷ ಕಳೆದ್ರು. ಅವರು ಮೀರಿ ನಾನು 25 ವರ್ಷ ಕಳೆದೆ. ಇವರು ಮಾಡ್ಬೋದಿಲ್ಲ ಅಂದ್ರು. ಅದೇ ಶಾಲೆಯ ಹಳೆ ವಿದ್ಯಾರ್ಥಿ, ಇದೇ ಊರಿನವ, ನಾನು ಮಾಡ್ತೇನೆ ಅಂತಂದೇಳಿ ಅವತ್ತಿಂದ ಇವತ್ತು ನಮ್ಮ ಜೊತೆ ಕೆಲಸ ಮಾಡಿದ್ರೆ ಎಲ್ಲ ಸ್ಪೋರ್ಟ್ಸ್ನಲ್ಲಿ ಭಾಗಿಯಾಗಿ ಪ್ರತಿಯೊಂದು ಕೆಲಸದಲ್ಲಿ ಕಾರ್ಯಕ್ರಮಗಳಲ್ಲಿ ಯಶಸ್ವಿ ಪ್ರಯೋಗ ಮಾಡ್ತಾರೆ. ಇವತ್ತು ಅದು ಸೇವೆ ಮಾಡ್ತಾರೆ. ಏನಾದ್ರು ಹಂಚ್ಕೊಂತಾರೆ.
ಇದನ್ನ ಹೆಂಗ್ ಮಾಡೋಣ ಹೇಗೆ ಮಾಡೋಣ ಅಂತ ಬಾಳ ಮುಂದೆ ಹೊಡಿಯಂತಾರೆ ಅವರು ಬಿಷಪ್ ಕಷ್ಟ ಅವ್ರ. ಆದ್ರೆ ಇನ್ನೂ ಒಂದು ನನ್ನ ಗುರಿ ಐತಿ. ಇದು ನೀವು ಇವತ್ತು ಮಾಡ್ತಕ್ಕಂಥ ಕಾರ್ಯಕ್ರಮ LKG UKG ಇದ್ದಾಗೆ ಇನ್ನೂ ಒಂದು ದೊಡ್ಡದೈತಿ. ಬಟ್ ಏನಿರ್ಬೋದು ಹೇಳೋದು, ಶತಮಾನೋತ್ಸವ ಯಾವಾಗ ಮುಗಿದೈತಿ ನಮ್ಮ ಶಾಲೆ ಅಲ್ಲ, ಅದು ಮುಗಿದು ಈಗ ಮತ್ತೆ ಶಾಲೆ ಕೊಡ್ಬೇಕು. ನಾವು ಶತಮಾನೋತ್ಸವ ಮಾಡ್ಬೇಕು ಅಂದ್ರೆ ನೀವೆಲ್ಲ ಕುಟುಂಬ ಹಳೆ ವಿದ್ಯಾರ್ಥಿಗಳು ನಿಮ್ದು 98-99 ಅಲ್ಲ, ಉಗಮ ಆಧಾರವನ್ನು ಇಡೀ ಊರ ಸಾಯ್ತಿ ಶತಮಾನೋತ್ಸವ ಮಾಡಿ ನೀವೆಲ್ಲರೂ ಧ್ವನಿ ಕೂರಿಸ್ಬೇಕು. ಆ ಒಂದು ಸಂಸಾರದ ದುಃಖಿರಲ್ಲ ಆ ಜನರಲ್ಲಿ ಈಗ ನೀವು ಈ ಗುರುಗಳಿಂದ ಇಷ್ಟು ಒಂದು ವಿದ್ಯೆಯನ್ನ ಬಾರಿಸಿರಿ. ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ಗುಣಾತ್ಮಕ ಶಿಕ್ಷಣ ಕೊಡ್ಬೇಕು. ಅವತ್ತು ನೀವೇನಂದ್ರ ಓದ್ಯಾರ ಕೆಲಸ ತಗೊಳಕ್ ಆಗಲ್ಲ, ಆದ್ರೆ ನಿಮ್ ಕೈ ಎಲ್ಲ ಕೈ ಹಾಕೊಂಡು ನೋಡ್ಕೊಂಡ್ರೆ ಅನಿಸ್ತೀರಿ ನೀವೆಲ್ಲರೂ ಡಾಕ್ಟ್ರ, ನೀವ್ಯಾರು ಡಾಕ್ಟ್ರ ಅಲ್ಲ. ನಿಮ್ದೇ ಆದ ನಿಮ್ ಗುಡಿ ಹೇಳಿದ್ರೆ ಅದರಲ್ಲಿ ನೀವು ದುಡಿತಾ ಇದ್ದೀರಿ, ಪರಿಣತಿ ಪಡ್ತೀರಿ. ಫೇಲ್ ಆಗ್ಯಪ್ಪ ನೀವು ತರಗತಿ ಅಂತ ನೀವು ಫೇಲ್ ಆದ ಜೀವನದಾಗ ಆ ವಿಷಯದಲ್ಲಿ ಪರಿಣತಿಯನ್ನು ಪಡೆದಿಲ್ಲ, ಆ ವಿಷಯದಲ್ಲಿ ಪರಿಣತಿ ಪಡಿ ಅನ್ನೋದಕ್ಕೆ ನೀವು ಫೇಲ್ ಅಂತ. ಆ ಪರಿಣತಿ ಪಡೆದ ಮತ್ತೆ ಕೈ ಸಿಕ್ಕಂಗೆ ಹೋಗ್ತೀವಿ ಮತ್ತೆ ಮುಂದೆ. ಪರಿಣತಿಯನ್ನ ಮಾರ್ಗದರ್ಶಕರಿಂದ, ಹಿರಿಯ ನಿಮ್ಮ ಗುರುಗಳಿಂದ, ನಿಮ್ಮ ಹಿರಿಯ ನಿಮಗಿಂತೂ ದೊಡ್ಡ ಮೇಧಾವಿಗಳು, ನಿಮ್ಮ ತಂದೆ ತಾಯಿ ಇರ್ಬೋದು, ಅಣ್ಣ ತಮ್ಮಂದಿರಿರ್ಬೋದು, ಅಕ್ಕಂದಿರಿರ್ಬೋದು, ನಿಮ್ಮ ಹಳೆ ಗುರುಗಳಿಂದ ಹಿಡಿದು ಆ ಒಂದು ಸಲಹೆಯನ್ನು ಪಡ್ಕೊಂಡು ಜೀವನದಲ್ಲಿ ಮುಂದೆ ಬರ್ತಕ್ಕಂಥದ್ದೇ ಒಂದು ಶಿಕ್ಷಣ. ಶಿಕ್ಷಣ ಅಂದ್ರೆ ಶಾಲೆಗೆ ಹೋದ ಕುಟುಂಬಗಳಿಗೆ ಮುಗಿತಕ್ಕಂಥ ಶಿಕ್ಷಣ. ಪ್ರತಿಯೊಂದು ರಂಗದಲ್ಲಿ ನಾವು ಪಡಿತಕ್ಕಂಥದ್ದು, ಅಡುಗೆ ಮಾಡೋದಿರ್ಬೋದು, ವ್ಯವಸಾಯ ಇರ್ಬೋದು, ಯಾವುದೇ ಒಂದು ವೃತ್ತಿ ಇರ್ಬೋದು, ಯಾವುದೇ ಒಂದು ಕಸಬು ಇರ್ಬೋದು, ನಾವು ಮಾಡ್ತಕ್ಕಂಥ ಕಾಯಕದಲ್ಲಿ ನಿಷ್ಠೆ ಇರಬೇಕು. ಕಾಯಕವಾಗಿ ಬಸವಣ್ಣ ಅಂತಂದ್ರ ಇವತ್ತು ಎಲ್ಲ ಬಸವಣ್ಣ ಲಿಂಗಾಯತ ಪೂಜೆ ಮಾಡ್ತಾನಂದ್ರ ಅವ್ನು ಮಾಡ್ತಕ್ಕಂಥ ಕಾಯಕದಲ್ಲಿ ನಿಷ್ಠೆ ಇತ್ತು. ಆ ಒಂದು ಕಾಯಕವಾಗಿ ಬಸವಣ್ಣನವರಾಗಿ ನಾವು ಕೂಡ ಕಾಯಕರಾಗಬೇಕು. ನೀವು ಕೂಡ ಒಂದು ಕಾಯಕದಲ್ಲಿ ಪರಿಣತಿ ಪಡೆದಿ. ಗುರುಗಳ ಆಶೀರ್ವಾದ, ಈ ಎಲ್ಲ ಗುರುಗಳ ಆಶೀರ್ವಾದ ನಿಮಗೆ ಇದ್ದೇ ಇರುತ್ತೆ. ಯಾವತ್ತು ನೀವೊಂದು ಏನಾರ ಒಂದು ಕೆಲಸ ಯೋಚನೆ ಹಾಕಿದ್ದೀರಿ ಅಂದ್ರ ಹಿರಿಯರ ಮಾರ್ಗದರ್ಶನ ತಗೊಳ್ಳಿ. ಇದು ನೀವು ಮಾಡ್ಬೇಕಂತ ಮಾಡೀವಿ, ಏನ್ ಮಾಡ್ಬೇಕು, ಮಾಡಿದ್ರೆ ಏನಾಗುತ್ತೆ, ಅದರಿಂದ ಫಲ ಏನು, ಕಷ್ಟ ಏನು, ಯಾವ ಒಂದು ವಿಧದಲ್ಲಿ ಹೋಗ್ಬೇಕು ಅಂತಕ್ಕಂಥ ಒಂದು ಸಲಹೆ ತಗೊಂಡಾಗ ಮಾತ್ರ ನಿಮಗೆ ಮುಂದೆ ಗುರು ಇದ್ದಾನೆ, ಗುರಿ ಮುಂದೆ ಹಿಂದೆ ಗುರು ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನು ಕೂಡ ನೀವು ಒಳ್ಳೆ ಶಿಕ್ಷಣ ಕೊಡಿಸ್ರಿ. ಇನ್ನು ಮುಂದೆ ನಿಮ್ಮ ಶಾಲೆ LKG UKG 1ರಿಂದ 5ನೇ ತರಗತಿ ಕಾರ್ಮಿಕ ಅಂತಂದೇಳಿ ವ್ಯಾಮೋಹದಿಂದ ದುಡ್ಡು ಕಟ್ಟಿ ಕಳಿಸ್ತೀರಲ್ಲ, ಅಲ್ಲಿ ಗುಣಾತ್ಮಕ ಶಿಕ್ಷಣ ಸಿಗಲ್ಲ. ನೀವು ಅಂತಂದ ಹಾಗೆ ಅಲ್ಲಿ ಏನ್ ಸಿಗ್ತೈತಿ, ಬುಕ್ ವರ್ಮ್ 10 ಟೈಮ್ 20 ಟೈಮ್ 15 ಟೈಮ್ ಅಂತ ಹಾಕ್ಕೊಡ್ತಾರೆ. ಡೈರಿ ಬುಕ್ ಅಂತಂದೆ ನೀವು ಕ್ಯಾಶ್ ಕಟ್ಬೇಕು. ಡ್ರೆಸ್ಗೆ, ಯೂನಿಫಾರ್ಮ್ಗೆ ಡೈರಿ ಬುಕ್ ಬರೆಯಬಹುದು. ಆ ಮಕ್ಕಳನ್ನ ಹೇಳಿ ಹಾಕ್ಬಿಟ್ಟು ಬೇರೆ ಏನು ಹೇಳಲ್ಲ. ಆ ಮಗು ಹೊಡಿತಾರಂತ ಸಂಘಕ್ಕೆ ನೀವು ದುಡ್ಡು ಕಟ್ಟಿದ ಸಂಘಕ್ಕೆ ಏನ್ ಮಾಡ್ತಾರ, ಪೋಷಕರ ಬಗ್ಗೆ ಹಳೆ ಬಗ್ಗೆ ಮತ್ತು ಅವ್ರು ಏನ್ ಬರ್ತಾವ ಬರೀಬೇಕು. ಬರೀತಿರಲ್ಲ ನೀವು ಕಳಿಸಿದ ಕಾನ್ವೆಂಟ್ಗೆ, ಅದು ತಪ್ಪೋಕಂದ್ರೆ ಗೌರ್ಮೆಂಟ್ ಶಾಲೆಯಲ್ಲೇ ಫ್ರೀ ಎಜುಕೇಶನ್ ಪ್ರತಿಯೊಂದು ಮೂಲ ಸೌಲಭ್ಯಗಳು. ಅದಕ್ಕೆ ನಿಮ್ಮ ಮಕ್ಕಳನ್ನ ನಿಮ್ಮ ಓಣಿಯಲ್ಲಿರ್ತಕ್ಕಂಥ ನೀವೆಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಒಬ್ಬೊಬ್ಬರು 5 ಮಕ್ಕಳು ಸೇರಿಸಿದ್ರ ಗೌರ್ಮೆಂಟ್ ಶಾಲೆ ಉಳಿತೈತಿ, ದುಡ್ಡು ಉಳಿತೈತಿ, ಮಕ್ಕಳು ಒಳ್ಳೆ ಎಜುಕೇಶನ್ ಪಡಿತಾರೆ. ಆಮೇಲೆ ಅಲ್ಲಿ ಆಗ್ತಕ್ಕಂಥ ಧೈರ್ಯ ಪಡ್ತಿದ್ರೆ ನೀವು ಧೈರ್ಯ ಬರೆಯೋದಿಲ್ಲ. ಗೌರ್ಮೆಂಟ್ ಶಾಲೆಗೆ ಹೋಗೋ ಮಕ್ಕಳಿಗೆ ನಿಮಗೆ ದುಡ್ಡು ಉಳಿತೈತಿ. ಆ ಶ್ರಮವನ್ನು ನೀವು ಬರೆಯಬರ್ತಿ ಕುಂತ್ಕೊಂಡು ಸ್ವಲ್ಪ ಇವತ್ತು ಏನ್ ಮಾಡ್ಯಾರ ಪುಟ್ಟ ತೆಗೀರಿ ಅಂತ ಹೇಳ್ಕೊಟ್ರ ನಿಮ್ಮ ಮಕ್ಕಳು ಕೂಡ ಮುಂದೊಂದು ಉನ್ನತ ಒಂದು ಹುದ್ದೆಗೆ ಬಂದೇ ಬರ್ತಾರೆ. ಬೆಳೆಯುವ ಸರಿ ಮೊಳಕೆಯಲ್ಲಿ ಎನ್ನುವ ಹಾಗೆ ಮುಂದೊಂದು ದಿನ ನೀವು ಆ ಒಂದು ಒಳ್ಳೆಯ ಪ್ರತಿಫಲವನ್ನು ಕಂಡೇ ಕಾಣ್ತೀರಿ ಅಂತೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ನಿಮ್ಮ ಓಣಿಯಲ್ಲಿ, ನಿಮ್ಮ ಊರಿನಲ್ಲಿ, ನಮ್ಮ ಸುತ್ತ ಹಳ್ಳಿಯ ವಿದ್ಯಾರ್ಥಿಗಳಿದ್ರಾಗ ನೀವೆಲ್ಲರೂ ಕೂಡ ನೀವು 1ರಿಂದ 5ನೇ ತರಗತಿವರೆಗೆ ಆಂಗ್ಲ ಮಾಧ್ಯಮ ಐತಿ, ಫ್ರೀ ಎಜುಕೇಶನ್ ಅಡ್ಮಿಷನ್ ಆಗುತ್ತೆ. ನಿಮ್ಮ ಓಣಿಗಳನ್ನ ಎಲ್ಲರಿಗೂ ಹೇಳ್ತೀರಿ ಅಂತ ಹೇಳಿ ನನ್ನ ಒಂದು ಆ ಶಾಲೆಯ ಪ್ರಭಾರಿ ಉದ್ಯೋಗಗಳಾಗಿ ಸೇವೆ ಸಲ್ಲಿಸುವುದರಿಂದ ಅದು ಒಂದು ಈ ಒಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ನನ್ನ ನೆಚ್ಚಿನ ಶಿಕ್ಷಣ ಉಮೇಶ್ ಗೌಡ ಪಾಟೀಲ್ ಅವರೇ,
ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ಎಲ್ಲ ಈ ಶಾಲೆಯ ಹಳೆಯ ವಿದ್ಯಾರ್ಥಿನಿಯರೇ, ಈ ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂಥ ನಾಗರಿಕ ಬಂಧುಗಳೇ ಮತ್ತು ಮಕ್ಕಳೇ, ಮೊದಲನೇದಾಗಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆ. ನಿಜವಾಗ್ಲೂ ಬೆಳಗ್ಗೆ ನೀವು ಸಮಯಕ್ಕೆ ಏನು ವೇಳಾಪಟ್ಟಿ ಹಾಕಿಕೊಂಡಿರಾ ಅದರಂತೆ 9 ಗಂಟೆಗೆ ಆರಂಭವಾಗಿ ಈಗ ಹತ್ತತ್ರ 5 ಗಂಟೆ 4:30 ಆಗಿದೆ. ಬಹಳ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಬಹಳ ಎಷ್ಟು ಹೇಳಿದ್ರು ಕಡಿಮೆ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸತಕ್ಕಂಥ ಎಲ್ಲ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಮಿತ್ರರಿಗೆ ಅಭಿನಂದನೆಗಳು. ಬೆಳಗ್ಗೆ ಇಡ್ಲಿ ಮತ್ತು ವಡೆ ಮತ್ತು ಸಾಂಬಾರು ಚಟ್ನಿ ಬಹಳ ರುಚಿಕಟ್ಟಾಗಿ ಇತ್ತು. ಹಾಗೆ ನಂತರ ನೀವು ಮಾಡಿರ್ತಕ್ಕಂಥ ಸನ್ಮಾನ ಶಾಲ್ ಹೊಂದಿಸಿ ಫಲತಾಂಬೂಲಗಳನ್ನು ಕೊಟ್ಟು ಗೌರವಿಸಿ ಸತ್ಕರಿಸಿದ್ದೀರಿ. ಜೀವನದ ಸಂಧ್ಯಾಕಾಲದಲ್ಲಿರ್ತಕ್ಕಂಥ ನಮ್ಮನ್ನು ಕರೆಸಿ ಗೌರವಪೂರ್ವಕವಾಗಿ ಬಹಳ ಸಂತೋಷದಿಂದ ನಿಮ್ಮೆಲ್ಲರ ಮುಖಗಳನ್ನು ನೋಡಿದರೆ ಒಂದು ಹಬ್ಬದ ವಾತಾವರಣ ಇದೆ. ಯಾವುದೋ ಒಂದು ಮದುವೆ ಸಮಾರಂಭ ನಡೆದಂತೆ ಭಾಸವಾಗ್ತದೆ. ಅಷ್ಟು ಎಲ್ಲರಲ್ಲಿ ಕೂಡ ಮುಖದಲ್ಲಿ ಕಳಕಳೆ ಇತ್ತು ಮತ್ತು ಸಂತೋಷ ಇತ್ತು. ನಮ್ಮ ಗುರುಗಳನ್ನು ಕಾಣೋಣ. ಹಾಗೆ 27 ವರ್ಷಗಳ ನಂತರ ನಮ್ಮ ಸಹೋದರಿ ಮಿತ್ರರು, ನಮ್ಮ ಸಹಪಾಠಿಗಳು ಹೇಗಿದ್ದಾರೆ ಅವರೆಲ್ಲರನ್ನೂ ಕೂಡಿ ಮಾತಾಡೋಣ ಅಂತಕ್ಕಂಥ ಸಂಭ್ರಮದಿಂದ ಬಂದಿರಿ. ಹಾಗೆ ಬಹಳ ಈ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮ ನಡೆಯುವುದು ಬಹಳ ವಿರಳ ಮತ್ತು ಅಪರೂಪ. ಅಂಥ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿರಿ. ನಮ್ಮ ಮಿತ್ರರು ಹೇಳಿದಂತೆ ತನು ಮನ ಧನ ಇವು 3 ಸಮರ್ಪಣೆಯನ್ನು ಮಾಡಿ ಯಶಸ್ವಿಗೊಳಿಸಿರಿ. ಹಾಗೆ ಮಧ್ಯಾಹ್ನದ ಊಟ ಹೋಳಿಗೆ ಊಟ ಬಹಳ ರುಚಿಕಟ್ಟಾಗಿತ್ತು, ಅಚ್ಚುಕಟ್ಟಾಗಿತ್ತು, ಶಿಸ್ತುಬದ್ಧವಾಗಿತ್ತು. ಮತ್ತು ಈ ಕಾರ್ಯಕ್ರಮದ ವೇದಿಕೆ ಎಲ್ಲ ಒಂದು ಆಸನಗಳು, ಒಂದು ಸಮಾರಂಭ ಎಲ್ಲವೂ ನೋಡಿದರೆ ಯಾವುದೂ ಕಮ್ಮಿ ಇಲ್ಲ. ಅಷ್ಟು ಚೆನ್ನಾಗಿ ಮಾಡಿರಿ. ಈ ಒಂದು ಕಾರ್ಯಕ್ರಮ ನೆರವೇರಿಸಲಿಕ್ಕೆ ಇಟಗಿ ಮಂಜಣ್ಣ ಮುಂದಾಳತ್ವದಲ್ಲಿ ಅನೇಕರು ಅವರ ಹಿಂಬಾಲಕರಾಗಿ ಕಾರ್ಯನಿರ್ವಹಿಸಿದ್ದೀರಿ. ಹಾಗೆ ಮಹಿಳಾ ಸದಸ್ಯರಲ್ಲಿ ಬಾಳದ ಸವಿತಾ ಮೇಡಮ್ ಇವರು ಕೂಡ ಮುಂದಾಳತ್ವವನ್ನು ವಹಿಸಿ ಈ ಕಾರ್ಯಕ್ರಮದ ಯಶಸ್ವಿಯ ರೂವಾರಿಗಳಾಗಿದ್ದಾರೆ. ಅವರು ಹಿಂದೆ ಎಲ್ಲರೂ ಇದ್ದೀರಿ, ನೀವೆಲ್ಲರೂ ಇದ್ದೀರಿ. ಎಲ್ಲರೂ ಇದ್ದಕ್ಕೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ನಂತರ ನಾನು ಪ್ರೌಢಶಾಲಾ ಶಿಕ್ಷಕನಾಗಿ 1975ರಲ್ಲಿ ಆಯ್ಕೆಯಾದೆ. ಆದರೆ ಬಂದಿದ್ದು ಪ್ರಾಥಮಿಕ ಶಿಕ್ಷಣದಲ್ಲಿ ಪದವೀಧರ ಮುಖ್ಯೋಪಾಧ್ಯಾಯನಾಗಿ 6 ತಿಂಗಳು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾದಿಹಳ್ಳಿ ಸೇವೆ ಸಲ್ಲಿಸಿ ಈ ಚಿಕ್ಕೇರಿ ಈ ಒಂದು ಶಾಲೆಗೆ ಬಂದೆ. ಬಂದ ನಂತರ ಸುಮಾರು 21 ವರ್ಷಗಳ ಕಾಲ ಪದವೀಧರ ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸಿದೆ. ನಂತರ ಆ ಹುದ್ದೆ ಸರ್ಕಾರದಿಂದ ರದ್ದಾಯಿತು. ಆ ಹುದ್ದೆ ರದ್ದಾದ ನಂತರ ಇಲ್ಲಿಯೇ ಚಿಕ್ಕೇರಿಯಲ್ಲಿಯೇ ಒಂದು ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತೆ. ನಂತರ ಈ 98-99ರಲ್ಲಿ ನೀವು ಅಭ್ಯಾಸ ಮಾಡಿ ಇರುವಾಗ ಮಾರ್ಚ್ 99 ಸೇರಿ ನನಗೆ ಒಂದು
ಬಿಲ್ಡಿಂಗ್ ಇದ್ದಿಲ್ಲ. ಇಡೀ ತಾಲೂಕಿನಲ್ಲಿ ಅತಿ ದೊಡ್ಡ ಶಾಲೆ, 18 ಜನ ಶಾಶ್ವತ ಶಿಕ್ಷಕರಿದ್ದು ಸರ್ಕಾರದಿಂದ ಕಾರ್ಯನಿರ್ವಹಿಸತಕ್ಕಂಥ ಶಿಕ್ಷಕರ ಸಂಖ್ಯೆ 18 ಜನ. ಆಮೇಲೆ 4 ಜನ ಸ್ಟೈಪೆಂಡರಿ ಗ್ರಾಜ್ಯುಯೇಟ್ ಇದ್ದರು. ಉಳಿದಂತೆ 200 ಪ್ರತಿ ವರ್ಷವೂ ಕೂಡ ನಿಯೋಜನೆ ಮೇಲೆ ಈ ಶಾಲೆಗೆ ಬರ್ತಾ ಇದ್ದರು. ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸದೆ ಒಂದು ಹೆಮ್ಮೆ ಮತ್ತು ನಮ್ಮೆಲ್ಲರ ಪುಣ್ಯ ಅನ್ಕೋಬೇಕು. ನಾನು ಬಂದಾಗ ನನಗೆ ನೀವೆಲ್ಲ ಗುರುವಂದನಾ ಕಾರ್ಯಕ್ರಮ ಮಾಡಿದಾಗ ನನಗೆ ನೆನಪು ಬಂತು. 1ನೇ ತರಗತಿ ನಾನು ಕಲಿತದ್ದು ಇದೇ ಶಾಲೆಯಲ್ಲಿ. ನನ್ನ ಗುರುಗಳು 1ನೇ ತರಗತಿಯಲ್ಲಿ ಕಲಿಸಿದವರು ಲಕ್ಷ್ಮೀ ದೇವಮ್ಮ ಅಂತ. ಅವರು ಮಾತೃ ಸ್ವರೂಪಿ ಗುರುಗಳಾದವರು. ಮಕ್ಕಳಿಗೆ ಪಾಠ ಹೇಗೆ ಹೇಳ್ಬೇಕಂದ್ರೆ ತಮ್ಮ ಮಕ್ಕಳಂತಲೇ ಭಾವಿಸ್ಬೇಕು. ವಿದ್ಯಾರ್ಥಿಗಳನ್ನ ಇವರು ಬೇರೆ ಮಕ್ಕಳು, ಇವರಿಗೆ ಬೇರೆ ರೀತಿ ಶಿಕ್ಷಣ ಕೊಡಬೇಕು, ಭಿನ್ನ ಭೇದ ಭಾವ ಮಾಡದೆ ತಮ್ಮ ಸ್ವಂತ ಮಕ್ಕಳಿಗೆ ಯಾವ ರೀತಿ ಪಾಠ ಬೋಧನೆ ಮಾಡ್ತಿದ್ರು ಹಾಗೆ ಬೋಧಿಸಬೇಕು. ಆದ್ದರಿಂದ ಅಂತ ಗುರುವಾದಿ ಎಲ್ಲರಲ್ಲಿ ನಾನು 1ನೇ ತರಗತಿ ಶಿಕ್ಷಣವನ್ನು ಪಡೆದೆ. ನಿಜವಾಗ್ಲೂ ಇವತ್ತು ಅವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಇಲ್ಲಿ ಈ ಒಂದು ವೇದಿಕೆಯ ಮೂಲಕ ಸಲ್ಲಿಸ್ತೀನಿ. ಅವರೆಲ್ಲ ದಿವಂಗತರಾಗಿದ್ದಾರೆ. ನಾನು ಕಲ್ತಿರ್ತಕ್ಕಂಥ ಶಾಲೆಯಲ್ಲಿ ಅವರ ಗಂಡ ನೀಲಪ್ಪ ಮಾಡಿಸ್ಬಿಟ್ಟಿದ್ರು. ಅವರು ಕೂಡ ಉತ್ತಮ ವಾಗ್ಮಿಗಳು, ಒಳ್ಳೆಯ ಕನ್ನಡ ಶಿಕ್ಷಕರು. ವಾಸ್ಪಾಲಪ್ಪ ಮಾಸ್ಟರು, ದುರ್ಬಸಪ್ಪ ಮಾಸ್ಟರು, ಇನ್ನು ಅನೇಕ ಶಿಕ್ಷಕರು ಇದ್ರು. ಅವರು ನೆನಪು ಮಾಡಿಸಿದಂಥವರು. ಆಮೇಲೆ 3 ಮತ್ತು 4ನೇ ತರಗತಿಯಲ್ಲಿ ನಾಗರತ್ನ ಏನಂತೇಳಿ ಈ ಊರಿನ ಹಳೆಯರು, ಈ ಒಂದು ನಮ್ಮ ಶಾಲೆಯ ಸಹದಾನ ಮಾಡಿರ್ತಕ್ಕಂಥ ಶಂಕರಲಿಂಗಯ್ಯನವರ ಹಳೆಯರು. ಅವರು ಕೂಡ ಅವರನ್ನು ಯಾರು ನೋಡಿರಲಿಕ್ಕಿಲ್ಲ. ಅವರೆಲ್ಲ ನೀವೇನು ಹೇಳ್ತಿರಲ್ಲ ಗುರು ಇದ್ದು ಅದರ ಮೇಲೆ ಉತ್ತಮ ಮೌಲ್ಯಗಳ ಬಣ್ಣ ಹಚ್ಚಿ ಜೀವನದ ಸುಂದರ ಚಿತ್ರಗಳನ್ನು ಬಿಡಿಸಿದವರು ನೀವು. ಕೇವಲ ಪಾಠ ಹೇಳಿದವರಲ್ಲ, ಪ್ರತಿಯೊಬ್ಬರ ಕನಸಿಗೆ ದಾರಿದೀಪವಾದವರು ನೀವು. ಬೀಜದೊಳಗಿನ ಮಹಾವೃಕ್ಷವನ್ನ ಕಂಡಂತೆ ಮಕ್ಕಳೊಳಗಿನ ಅಪಾರ ಸಾಮರ್ಥ್ಯವನ್ನ ಗುರುತಿಸಿ ಅದಕ್ಕೆ ಬೆಳೆಸಿ ಅರಳಿಸಿ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳನ್ನಾಗಿ ರೂಪಿಸಿದವರು ನೀವು. ಹೂವಿನ ವಾಸನೆ ಎಲ್ಲೆಡೆ ಹರಡುವಂತೆ ನಮ್ಮ ಪ್ರತಿಭೆಯು ಎಲ್ಲೆಡೆ ಬೆಳಗಲೆಂಬ ಆಶೆಯಿಂದ ಪ್ರೀತಿಯಿಂದ ಬೆಳೆಸಿದವರು ನೀವು, ನಮ್ಮ ಗುರುಗಳು. ನಮ್ಮಲ್ಲಿ ಅಡಗಿರುವ ಪ್ರತಿಭೆಯನ್ನ ಹೊರತಂದು ನಮ್ಮ ಭವಿಷ್ಯಕ್ಕೆ ಸುಂದರ ಕನಸುಗಳನ್ನು ಕಟ್ಟಿಕೊಟ್ಟ ಗುರುಗಳಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳು. ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ 1998-99 ಸಾಲಿನ 7ನೇ ತರಗತಿ ವಿದ್ಯಾರ್ಥಿಗಳಿಂದ ಕಿರು ಕಾಣಿಕೆಯನ್ನು ಸ್ವೀಕರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನೆಲ್ಲ ನೆಚ್ಚಿನ ಗುರುಗಳಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರ್ತಕ್ಕಂತಹ ನಮ್ಮೆಲ್ಲ ಸ್ನೇಹಿತರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಸಹಕಾರ ನೀಡಿರ್ತಕ್ಕಂತಹ ಸ್ನೇಹಿತರಿಗೂ ಊರಿನ ನಾಗರಿಕರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದ. ನವೀನ್ ಕುಮಾರ್ ಅವರಿಗೆ ಧನ್ಯವಾದಗಳು. ವೇದಿಕೆ ಮೇಲೆ ನಾವು ಸದ್ಯಕ್ಕೆ ಕಾಣಿಸಿಕೊಂಡಿರೋದು ಕೆಲವಾರು ವಿದ್ಯಾರ್ಥಿಗಳಾದರೂ ಇದೇ ಊರಿನಲ್ಲಿ ವಾಸವಿರ್ತಕ್ಕಂಥವರು ಮತ್ತು ಸುತ್ತಮುತ್ತ ಹಳ್ಳಿಯಲ್ಲಿರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರು ಅವರ ಪರಿಶ್ರಮ ಈ ಕಾರ್ಯಕ್ರಮಕ್ಕೆ ತುಂಬ ಅವಿಸ್ಮರಣೀಯ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಅವರಿಗೆ ಕೊಡುವುದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ದೂರದಲ್ಲಿರೋರೆಲ್ಲ ನಾವು ಇವತ್ತು ಬೆಳಗ್ಗೆ ಬಂದು ಏನು ಮಾಡಿರ್ತಾರೋ ಅಂತ ಗೊಂದಲದಲ್ಲೇ ಬಂದ್ವಿ. ಆದರೆ ಇಲ್ಲಿ ಬಂದು ನೋಡಿದರೆ ಯಾವುದಕ್ಕೂ ಈ ಯಾವ ಕೆಲಸವನ್ನು ಪೆಂಡಿಂಗ್ ಇಲ್ಲ ಅಂದರೆ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದಂತಹ ವಾಸ್ತವದಲ್ಲಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ನನ್ನ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾರೆ. ನಾವೀಗ ಶಿಕ್ಷಕರನ್ನೆಲ್ಲ ಬೇಡ್ಕೊಳ್ಳೋಣ. ದಯಮಾಡಿ ಎಲ್ಲರೂ ಎದುರಿಸಿಕೊಂಡು ಸಹಕರಿಸಬೇಕಾಗಿದೆ. ಎಲ್ಲರೂ ಚಪ್ಪಾಳೆ
ಅಣ್ಣ ವಿಡಿಯೋಗ್ರಾಫರ್ ಅಣ್ಣ ಸ್ವಲ್ಪ ಹಿಂದೆ ಸರಿ ಅಣ್ಣ. ఏమది ಮೈಕ್ ಆಫ್ ಮಾಡ್ರಿ ಅಷ್ಟೇ, ಅದ್ರದ್ದೇನು ಸಂಬಂಧ ಇಲ್ಲ. ಬನ್ನಿ